ಶ್ರೀರಂಗಪಟ್ಟಣದಲ್ಲಿ ಇವತ್ತು ಸಂಕೀರ್ತನ ಯಾತ್ರೆ ನಡೀತಾ ಇದೆ. ಈಗಾಗಲೇ ಸಂಕೀರ್ತನ ಯಾತ್ರೆಯಲ್ಲಿ ಬಿಜೆಪಿ ಮುಖಂಡರಾದಂತಹ ಇಂಡುವಾಳ ಸಚ್ಚಿದಾನಂದ ಅವರು ಇದ್ದಾರೆ. ನೇರವಾಗಿ ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಇವತ್ತು ಸಂಕೀರ್ತನ ಯಾತ್ರೆ ನಡೀತಾ ಇದ್ರೆ ನೀವು ಭಾಗವಹಿಸಿದ್ರೆ ಏನು ಹೇಳ್ತೀರಾ ಸರ್? ಇಲ್ಲಿ ಸಾವಿರಾರು ಜನ ಹನುಮ ಮಾಲಾಧಾರಿಗಳು ಇಂದು ಶ್ರೀರಂಗಪಟ್ಟಣದಲ್ಲಿ ಮೂಡಲ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನಾ ಒಂದು ಸಂಕಲ್ಪ ಮಾಡಲಿಕ್ಕೋಸ್ಕರ ಮಾಲೆಯನ್ನು ಧರಿಸಿ ವರ್ಷ ವಾಲಂಟಿಯರ್ ಆಗಿ ಹನುಮ ಭಕ್ತರು ಹೆಚ್ಚಾಗ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆ ಮತ್ತು ಸುತ್ತಮುತ್ತಲ ಜಿಲ್ಲೆಗಳಿಂದೆಲ್ಲ ಹನುಮ ಮಾಲಾಧಾರಿಗಳು ಬಂದು ಅವ್ರ ವಿಚಾರ ಒಂದೇ, ಧರ್ಮವನ್ನು ಉಳಿಸ್ಬೇಕು, ಹಿಂದೂ ಧರ್ಮವನ್ನು ಉಳಿಸ್ಬೇಕು, ಮತ್ತೆ ಶ್ರೀ ಮೂಡಲ ಆಂಜನೇಯ ಸ್ವಾಮಿಯನ್ನು ದೊಡ್ಡ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು, ಆ ಆಂಜನೇಯನಿಗಾಗಿರುವಂಥ ಅನ್ಯಾಯವನ್ನು ನಾವುಗಳೆಲ್ಲರೂ ಸೇರಿ ಸರಿ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪ ಮಾಡಲಿಕ್ಕೆ ಸಾವಿರಾರು ಜನ ಹನುಮ ಮಾಲಾಧಾರಿಗಳು ಇವತ್ತು ಬಂದಿದ್ದಾರೆ. ಆ ಸಂಕೀರ್ತನ ಯಾತ್ರೆಯಲ್ಲಿ ನಾನು ಕೂಡ ಒಬ್ಬ ಭಕ್ತನಾಗಿ ಪಾಲ್ಗೊಂಡಿದ್ದೇನೆ. ನೀವು ಹೇಳ್ತಾ ಇದ್ದೀರಿ ಅಂದರೆ ಸಂಕೀರ್ತನ ಯಾತ್ರೆ ಒಂದು ಕಡೆ ಜಾಗೃತಿ ಮೂಡಿಸುವಂಥದ್ದು ಮತ್ತು ಮೂಡಲ ಬಾಗಿಲ ಆಂಜನೇಯನ ಪುನಃ ಪ್ರತಿಷ್ಠಾಪನೆ ಸಂಕಲ್ಪ ಅಂತ, ಅಂದರೆ ಇದು ಯಾತ್ರೆಯ ಮೂಲಕ ಸಾಧ್ಯವಾಗುತ್ತಾ ಅಂತ? ಅಲ್ಲ, ಆಗತ್ತೆ. ಎಲ್ಲವೂ ಕೂಡ ಧರ್ಮ ಜಾಗೃತಿ ಮತ್ತು ಯುವಕರ ಜಾಗೃತಿ, ಜನಮಾನಸದಲ್ಲಿ ಜಾಗೃತಿ, ಹಿಂದೆಲ್ಲ ಈ ಥರ ರ್ಯಾಲಿಗಳ ಮುಖಾಂತರ ಬಾಲಗಂಗಾಧರ ತಿಲಕ್ರವರು ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡೋದ್ರ ಮುಖಾಂತರ ಸ್ವತಂತ್ರ ಸಂಗ್ರಾಮವನ್ನೇ ಮಾಡಿದ್ರು. ಇನ್ನು ನೋಡಿದ್ರೆ ಆ ದೇವಸ್ಥಾನ ನೋಡಿದ್ರೆ ಗೊತ್ತಾಗುತ್ತೆ, ಅದು ಮಸೀದಿ ಅಂತೇನು ಈಗ ಮಾರ್ಪಾಡು ಮಾಡ್ಕೊಂಡಿದ್ದಾರೆ. ಅದು ನೋಡಿದ್ರೆ ಗೊತ್ತಾಗುತ್ತೆ ಅದೊಂದು ಸುಂದರವಾದ ದೇವಸ್ಥಾನ ಅಂತ. ಎಲ್ಲ ಕುರುಹುಗಳು ದೇವಸ್ಥಾನ ಅನ್ನುವಂಥ ಕುರುಹುಗಳಿವೆ. ನಾವಾದರೂ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಅಥವಾ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಒಂದು ತಂಡವನ್ನು ಮಾಡಿ ಬೇಗ ಇಲ್ಲಿ ದೇವಸ್ಥಾನದ ಉತ್ಖನನವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಆ ಮೂಡಲ ಬಾಗಿಲು ಆಂಜನೇಯ ಸ್ವಾಮಿಗೆ ಒಂದು ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ಎರಡೂ ಸರ್ಕಾರಗಳು, ರಾಜ್ಯ ಮತ್ತು ಕೇಂದ್ರ ಸರ್ಕಾರ, ಅದ್ರ ಕಡೆ ಗಮನ ಹರಿಸಬೇಕು ಅಂತ ಮನವಿ ಮಾಡ್ತಾರೆ. ಸರ್, ನಿಮ್ಮದೇ ಸರ್ಕಾರ ಆಯ್ತೀವಿ ಸರ್ ಹಿಂದೆ, ಆ ಸಂದರ್ಭದಲ್ಲೂ ಕೂಡ ಆಗಲಿಲ್ಲ ಅಂದರೆ ಇವಾಗ ಕಾಂಗ್ರೆಸ್ ಸರ್ಕಾರ ಇದೆ, ಇದೆಲ್ಲ ಸಾಧ್ಯ ಆಗುತ್ತಾ? ಈಗ ನೋಡಿ, ರಾಮನಿಗೆ ಮುಕ್ತಿಯನ್ನು ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ. ಮುಂದೊಂದು ದಿನ ರಾಮನ ಬಂಟ ರಾಮ ಭಕ್ತನಿಗೂ ಆಂಜನೇಯನಿಗೂ ಈ ನೆಲದಲ್ಲಿ ನೆಲೆಯನ್ನು ಕೊಡಿಸುವಂಥ, ನ್ಯಾಯವನ್ನು ಕೊಡಿಸುವಂಥ ದಿಟ್ಟ ಸರ್ಕಾರ ಕೇಂದ್ರ ಸರ್ಕಾರದಿದೆ. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮುಂದೊಂದು ದಿನ ಅದು ಕೂಡ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗುತ್ತಿಲ್ಲ. ಇದಿಷ್ಟು ಬಿಜೆಪಿ ಮುಖಂಡರಾದಂತಹ ಇಂಡುವಾಳ ಸಚ್ಚಿದಾನಂದ ಅವರ ಮಾತು. ಅಂದ್ರೆ ಈಗಾಗಲೇ ನರೇಂದ್ರ ಮೋದಿ ಸರ್ಕಾರ ರಾಮನಿಗೆ ಮುಕ್ತಿಯನ್ನು ಕೊಟ್ಟಿರುವಂಥದ್ದು. ಅಂದ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ನಿರ್ಮಾಣ ಮಾಡಿದೆ. ಅದೇ ನಿಟ್ಟಿನಲ್ಲಿ ಶ್ರೀರಂಗಪಟ್ಟಣದಲ್ಲೂ ಕೂಡ ರಾಮನ ಬಂಟ ಹನುಮನಿಗೂ ಕೂಡ ಒಳ್ಳೆಯದನ್ನ ಮಾಡುತ್ತೆ ಸರ್ಕಾರ ಎಂಬ ನಿಟ್ಟಿನಲ್ಲಿ ಭರವಸೆಗಳನ್ನ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಷಿತ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಶ್ರೀರಂಗಪಟ್ಟಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.